Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾನು ನಿಮ್ಮ ಒಂದಷ್ಟು ಕಮೆಂಟ್ಸ್ ಗಳಿಗೆ ಆನ್ಸರ್ ನ ಮಾಡ್ತೇನೆ. ಆಕ್ಚುಲಿ ಎಲ್ಲಾ ಕಮೆಂಟ್ಸ್ ಗಳಿಗೆ ಆನ್ಸರ್ ಮಾಡಕ ಟ್ರೈ ಮಾಡಿರ್ತೇನೆ. ಬಟ್ ಒಂದೊಂದ್ಸಲ ಏನಾಗಿರ್ತೈತಿ ನಾ ಒಂದೊಂದಿನ ಫೋನ್ ಯೂಸ್ ಮಾಡಿರಂಗಿಲ್ಲ ಅಂಡ್ ಒಂದೊಂದಿನ ಬಹಳಷ್ಟು ಕಮೆಂಟ್ ಬಂದಾಗ ಹಳೆ ಒಂದಷ್ಟು ಕಮೆಂಟ್ಸ್ ಗಳಿಗೆ ನಾ ರೆಸ್ಪಾಂಡ್ ಮಾಡಕ್ ಆಗಿರಂಗಿಲ್ಲ. ಸೊ ಅಂತ ಕಮೆಂಟ್ಸ್ ಜೊತೆಗೆ ಆ ಒಂದು ಕ್ವಶನ್ ಇಂದ ಬೇರೆದವ್ರಿಗೂ ಬಹಳಷ್ಟು ಹೆಲ್ಪ್ ಆಗಿರ್ಬೇಕು. ಆ ತರ ಕ್ವಶನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ ಇವತ್ತಿನ ಒಂದ್ ಕ್ವಶನ್ ಆನ್ಸರ್ ಸೆಷನ್ ಒಳಗ ಆನ್ಸರ್ ನ ಮಾಡ್ಬೇಕು ಅನ್ಕೊಂಡೇನಿ. ಮ್ಯಾಕ್ಸಿಮಮ್ ಆದಷ್ಟು ಇವತ್ ಕವರ್ ಮಾಡ್ತೇನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಒಳಗ ನಿಮ್ ರಿಮೈನಿಂಗ್ ಕಮೆಂಟ್ಸ್ ಗಳಿಗೂ ನಾ ಆನ್ಸರ್ ನ ಮಾಡ್ತೇನಿ. ಒಂದಷ್ಟು ಕಮೆಂಟ್ಸ್ ಗೆ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಬೇಕಾಗಿರ್ತೈತಿ. ಅಂತ ಕಮೆಂಟ್ಸ್ ಗಳಿಗೂ ಅಲ್ಲೇ ರೆಸ್ಪಾಂಡ್ ಮಾಡಿರಂಗಿಲ್ಲ. ಅಂತ ಎಲ್ಲಾ ಕ್ವಶನ್ ಗಳಿಗೆ ಇವತ್ ಆನ್ಸರ್ ನ ಮಾಡೋನು. ಇಲ್ಲೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದ್ ಕಮೆಂಟ್ ಐತಿ. ಡೆಫಿನೆಟ್ಲಿ ಈ ಒಂದ್ ಕ್ವಶನ್ ಆಲ್ಮೋಸ್ಟ್ ಜನರ ಮೈಂಡ್ ಒಳಗ್ ಬಂದಿರ್ತೈತಿ. ಏನಂದ್ರೆ ಇವರು ಕೋಚಿಂಗ್ ಜಾಯಿನ್ ಆಗ್ಯಾರು, ಬಟ್ NCERTs ಅದು ಏನು ಕವರ್ ಮಾಡೋದ್ಲೆ ಕೋಚಿಂಗ್ ಜಾಯಿನ್ ಆಗ್ಯಾರು ಅಂಡ್ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಅದಾರು. ಸೊ ಇಂಥ ಟೈಮ್ ಒಳಗೆ ಏನ್ ಪ್ರಾಬ್ಲಮ್ ಆಗ್ತೈತಿ ಅಂತಂದ್ರ ಕ್ಲಾಸಸ್ ನನಗಲ್ಲಿ ಅರ್ಥ ಆಗವಲ್ಲು. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅದೇನಿ ಅಂಡ್ NCERTs ಏನು ನಾ ಕವರ್ ಮಾಡ್ಕೊಳ್ಳೋದ್ಲೆ ನಾನು ಕೋಚಿಂಗ್ ಜಾಯಿನ್ ಆಗೇನಿ ಅಂಡ್ ಕೋಚಿಂಗ್ ಇಂಗ್ಲಿಷ್ ಒಳಗ ಕ್ಲಾಸಸ್ ನಡೆಯತಾವು. ಸೊ ನನಗ್ ಅರ್ಥ ಆಗ್ವಲ್ತು, ಡಿಫಿಕಲ್ಟ್ ಅನ್ಸಾತೈತಿ. ಸೊ ನಾ ಏನ್ ಮಾಡ್ಲಿ ಇಂಥ ಟೈಮ್ ಒಳಗ ಅಂಡ್ ಮನಿ ಒಳಗನು ಬಹಳ ಕಷ್ಟಪಟ್ಟ ಕೋಚಿಂಗ್ ಸೇರ್ಸಾರು. ಸೊ ನನಗಿಲ್ಲಿ ಓದೋದ್ ಅನ್ನೋದನ್ನ ಬ್ಯಾಸರ ಆಗ್ಬಿಟ್ಟೈತಿ, ಸಾಕಾಗ್ಬಿಟ್ಟೈತಿ ನನಗ ಅನ್ನೋ ತರ ಒಂದ್ ಕ್ವಶನ್ ಕೇಳಾರು. ಫಸ್ಟ್ ಥಿಂಗ್ ನಾ ಹೇಳೋದಂದ್ರ ನೀವು ಬೇಸರ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಜೊತೆ ಇದ್ ಆಗ್ತೈತಿ. ಈ UPSC ಒಂದು ಸಿಲೆಬಸ್ ಏನೈತ್ಲಾ ಇದೊಂದ್ ಚೂರ್ ಟಫ್ ಅಂಡ್ ಲೆಂಗ್ದಿ ಇರೋದ್ರಿಂದ ಸ್ಟಾರ್ಟಿಂಗ್ ಒಳಗ ಅರ್ಥ ಆಗಂಗಿಲ್ಲ. ಆ ಟೈಮ್ ಒಳಗ ನೀವು ಡಿಮೋಟಿವೇಟ್ ಆಗೇ ಆಗ್ತೀರಿ. ಅಂಡ್ ನೀವು ನನ್ನ ಹಳೆ ಒಂದಷ್ಟು ವಿಡಿಯೋಸ್ ನೋಡಿದ್ರೆ ನಿಮಗ್ ಗೊತ್ತಾಗ್ತೈತಿ ಕೋಚಿಂಗ್ ಸೇರೋಕ್ಕಿಂತ ಮೊದ್ಲ ನೀವು ಏನೇನ್ ಒಂದಷ್ಟು ಪಾಯಿಂಟ್ಸ್ ನ ಗಮನದಲ್ಲಿ ಇಟ್ಕೊಂಡ್ ಕೋಚಿಂಗ್ ನ ಜಾಯಿನ್ ಆಗ್ಬೇಕು. ಈ ತರ ಬಹಳಷ್ಟು ಇನ್ಫಾರ್ಮೇಶನ್ ನಾನು ವಿಡಿಯೋಸ್ ಒಳಗ ಆಲ್ರೆಡಿ ಶೇರ್ ಮಾಡಿರ್ತೇನೆ. ಸೊ ಕೋಚಿಂಗ್ ಇಂಪಾರ್ಟೆಂಟ್ ಅದ ಇಲ್ಲ ಅನ್ನತಿಲ್ಲ, ಬಟ್ ಕೋಚಿಂಗ್ ಜಾಯಿನ್ ಆಗ್ತೀವಿ ಅಂದ ತಕ್ಷಣ ಸಡನ್ ನಮ್ಗೆ ಹೋಗಿ ಕೋಚಿಂಗ್ ಜಾಯಿನ್ ಆಗಕ್ ಹೋಗ್ಬೇಡ್ರಿ. ಬಿಫೋರ್ ದಟ್ ನೀವು NCERTs ನ ಕವರ್ ಮಾಡ್ಕೋಬೇಕು. NCERTs ನೀವು ಕವರ್ ಮಾಡ್ಕೋದ್ಲೆ ನೀವ್ ಏನಾರ ಕೋಚಿಂಗ್ ಜಾಯಿನ್ ಆದ್ರಿ ಅಂತಂದ್ರ ಅವ್ರು ಸಡನ್ ನಮ್ಗೆ ಅಲ್ಲಿ NCERTs ಎಲ್ಲ ಮುಗ್ಸಕ್ ಟೈಮ್ ಇರಂಗಿಲ್ಲ. 6 ರಿಂದ 8 ತಿಂಗಳದು ಅಷ್ಟ ಟೈಮ್ ಇರ್ತದ ಕೋಚಿಂಗ್ ಒಂದು ಕ್ಲಾಸಸ್. ಅದ್ರೊಳಗ ಅವರೆಲ್ಲ ಕ್ಲಾಸಸ್ ಮುಗಿಸ್ಬೇಕು, ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ಬೇಕು. ಇಷ್ಟೆಲ್ಲ ಇದ್ದಾಗ ಅವ್ರು ಬೇಸಿಕ್ NCERTs ಎಲ್ಲ ಜಾಸ್ತಿ ಕವರ್ ಮಾಡ್ಕೊಡ್ತಿರಂಗಿಲ್ಲ. ಸೊ ನೀವೀಗ NCERTs ಏನು ಓದುದ್ಲೆ ಸಡನ್ ನಮ್ಗೆ ಕ್ಲಾಸಿಗೆ ಹೋದ್ರಿ, ಕೋಚಿಂಗ್ ತಗೊಳ್ಳಿಕ್ ಹೋದ್ರಿ ಅಂದ್ರ ನಿಮಗ ಮೇನ್ ಸಬ್ಜೆಕ್ಟ್ ಗಳು ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನೀವು ಒಂದಷ್ಟು ಜನ BCom ಮಾಡಿರ್ತೀರಿ, ಒಂದಷ್ಟು ಜನ BA ಮಾಡಿರ್ತೀರಿ, ಒಂದಷ್ಟು ಜನ BE ಮಾಡಿದವ್ರು ಇರ್ತೀರಿ. ಸ್ಕೂಲ್ ಟೈಮ್ ಒಳಗ್ ಓದಿದ್ದೆಲ್ಲ ಟಾಪಿಕ್ಸ್ ಗಳು ಮರ್ತ್ ಹೋಗಿರ್ತಾವು. ಸೊ ಏನು ರಿವಿಷನ್ ಇಲ್ದ ರೀಡ್ ಮಾಡೋದ್ಲೆ ಸಡನ್ ನೀವು ರೆಫರೆನ್ಸ್ ಬುಕ್ ಗಳನ್ನ ಓದಾಕತ್ರ ನಿಮ್ಗ ಫಸ್ಟ್ ಥಿಂಗ್ ತಿಳಿಯಂಗಿಲ್ಲ. ಅವಾಗ ನಿಮ್ದ ಇಂಟ್ರೆಸ್ಟ್ ಹೋಗ್ಬಿಡ್ತದ. ಅವಾಗ ಏನ್ ಅನ್ಸಾಕ್ ಸ್ಟಾರ್ಟ್ ಆಗ್ತೈತಿ, ಕೋಚಿಂಗ್ ನೋಡ್ರ ಬಂದೇನಿ, ಈ ಕಡೆ ಮನಿ ಒಳಗಿನವ್ರೆಲ್ಲ ಕಷ್ಟಪಟ್ಟ ಕೋಚಿಂಗ್ ಜಾಯಿನ್ ಮಾಡ್ಸಿರ್ತಾರ. ಆಬ್ವಿಯಸ್ಲಿ ಒಂದು 70 to 80% ವಿದ್ಯಾರ್ಥಿಗಳು UPSC ಪ್ರಿಪರೇಷನ್ ಮಾಡೋರ್ದಾರಲ್ಲ ಬಡವರು ಮತ್ತೆ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳನ್ನ ಇರ್ತಾರ. ಸೊ ಲಕ್ಷ ಗಂಟ್ಲೆ 60,000 ಲಕ್ಷ 2 ಲಕ್ಷ ಹಾಕಿ ಕೋಚಿಂಗ್ ಕಳ್ಸಿರ್ತಾರು. ಅಂಡ್ ಈಗ ದೊಡ್ಡ ಸಿಟಿಗೆ ಹೋದ್ರ ಅಲ್ಲಿ PG ದುಡ್ಡು ಹಾಕ್ಬೇಕು, ಜೊತೆಗೆ ಮಾಡ್ಕೊಂಡ್ರ ಆ ರೂಮ್ ಆಗಿರ್ಬೋದು, ಸ್ವತಃ ಖರ್ಚ, ಈ ತರ ಬಹಳಷ್ಟು ಖರ್ಚು ಮಾಡ್ಬೇಕಾಗ್ತದ ಕೋಚಿಂಗ್ ಜಾಯಿನ್ ಆಗುವಾಗ. ಸೊ ಇಷ್ಟೆಲ್ಲಾ ಕಷ್ಟಪಟ್ಟ ಮನ್ಯಾಗಿನವ್ರು ಒಂದು ನಂಬಿಕೆ ಮೇಲೆ ಕಳ್ಸಿರ್ತಾರ. ಅಂಡ್ ನೀವು ಒಂದು ಹೋಪ್ ಇಟ್ಕೊಂಡ್ ಬಂದಾಗ ನಿಮ್ಗಲ್ದಿದ್ರಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರ ನೀವು ಕೋಚಿಂಗ್ ಯಾರ ಜಾಯಿನ್ ಆಗತ್ತೀರಂದ್ರು ಫಸ್ಟ್ NCERTs ನ ಕವರ್ ಮಾಡ್ಕೊಂಡನ ಜಾಯಿನ್ ಆಗ್ರಿ. ಇದು ಫಸ್ಟ್ ಸಜೆಷನ್ ಅಂದ. ಓಕೆ, ಇಲ್ಲಿ ಇವ್ರ ಏನ್ ಮಾಡ್ಯಾರಂದ್ರ ಆಲ್ರೆಡಿ ಕೋಚಿಂಗ್ ಜಾಯಿನ್ ಆಗ್ಬಿಟ್ಟಾರು, ಹಿಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಆಗತ್ತದ. ಸೊ ಇಲ್ಲಿ ನೀವು ವರಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಏನ್ ನೀವು ಕೋಚಿಂಗ್ ಕ್ಲಾಸಿಗೆ ಹೋಗ್ತಿರ್ತಾರಲ್ಲ ಕ್ಲಾಸಸ್ ನ ಕಂಟಿನ್ಯೂ ಇಡ್ರಿ. ಜೊತೆಗೆ ಫಸ್ಟ್ ಏನಂದ್ರೆ ಇಂಗ್ಲಿಷ್ ಒಳಗ ಕ್ಲಾಸಸ್ ಹೇಳೋದ್ರಿಂದ ತಿಳಿವಲ್ತು ಅಂತ ನಿಮ್ ಪ್ರಾಬ್ಲಮ್ ಅದಲ್ಲ. ನೀವು ಮನಿಗೇನು ನಿಮ್ದ ರೂಮ್ ಅಥವಾ PGಗೆ ಏನು ಹೋಗ್ತಿರಲ್ಲ ನಿಮ್ ಕ್ಲಾಸಸ್ ನ ಮುಗಿಸೆ ಎವ್ರಿ ಡೇ ನೀವು ಒಂದು 2-3 hours 4 hours NCERTs ಓದಾಕ್ ಸ್ಟಾರ್ಟ್ ಮಾಡ್ರಿ. ಮಾರ್ನಿಂಗ್ ಅರ ಓದ್ರಿ ಅಥವಾ ನೈಟ್ ಆದ್ರೂ ಮ್ಯಾನೇಜ್ ಮಾಡ್ಕೊಂಡ್ ಟೈಮ್ ನ ಒಂದ್ 2-3 ತಾಸು ಗಂಟ್ಲೆ ಟೈಮ್ ಹಾಕಿ ನೀವು NCERTs ನ ಕವರ್ ಮಾಡ್ಕೋಕ್ ಸ್ಟಾರ್ಟ್ ಮಾಡ್ರಿ. ಜೊತೆಗೆ ಅಂಡ್ ಎವ್ರಿ ಡೇ ನೀವು ನ್ಯೂಸ್ ಪೇಪರ್ ಓದಾಕ್ ಸ್ಟಾರ್ಟ್ ಮಾಡ್ರಿ. ಅವಾಗ ನ್ಯೂಸ್ ಪೇಪರ್ ಮತ್ತೆ NCERTs ಯಾವಾಗ ಓದಾಕ್ ಸ್ಟಾರ್ಟ್ ಮಾಡ್ತೀರಿ ನಿಮ್ಗೆ
ಏನ್ ಕ್ಲಾಸಸ್ ಹೇಳ್ತಿರ್ತಾರಲ್ಲ ಅದೆಲ್ಲ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತೈತಿ. ಅಂಡ್ ಒಂದ ದಿನ 15 ದಿನ ತಿಂಗಳ ಒಳಗ ಯಾವ್ದೇ ಟಾಪಿಕ್ ಅರ್ಥ ಆಗಂಗಿಲ್ಲ. ಸೊ ಸಡನ್ ನಮ್ಗೆ ನಿಮಗ ಡಿಮೋಟಿವೇಟ್ ಆಗುದು, ನನಗ್ ತಿಳಿವಲ್ತು, ನಾ ಮನ್ಯಾಗಿನವ್ರು ಕಷ್ಟಪಟ್ಟಿದ್ ದುಡ್ಡಿಗೆ ಮೋಸ ಮಾಡತ್ತೇನೇನೋ, ನನ್ನಿಂದ ಪಾಸಿಬಲ್ ಇಲ್ಲ, ನಂಗೆ ಓದುದ ಬೇಡ, ನಾ ಬೇರೆ ಏನಾರ ಕೆಲಸ ಮಾಡ್ತೇನಿ, ಈ ತರ ಬಹಳಷ್ಟು ಕ್ವಶನ್ಸ್ ಗಳ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾವು. ಅದ್ರ ಕಡೆ ನೀವ ಫೋಕಸ್ ಮಾಡಕ್ ಹೋಗ್ಬೇಡ್ರಿ. ಆಲ್ರೆಡಿ ಕೋಚಿಂಗ್ ಜಾಯಿನ್ ಆಗ್ಯಾರಿ, ಸೊ ಅದನ್ನ ನೀವು ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ಅರ್ಧಕ್ಕ ಬಿಟ್ರಂತ್ರು ನಿಮ್ಗೆ ಏನ್ ಕೋಚಿಂಗ್ ಫೀಸ್ ಅನ್ನು ಯಾರು ವಾಪಸ್ ಅಂತೂ ಕೊಡಂಗಿಲ್ಲ, ಅದ್ ನಿಮಗ್ ಗೊತ್ತಿದ್ದನ ಐತಿ. ಸೊ ಒಂದ್ಸಲ ಜಾಯಿನ್ ಆಗ್ಯಾರಂದ್ರೆ ಅದ್ರ 100% ಬೆನಿಫಿಟ್ ತಗೊಂಡನ ನೀವು ಹೊರಗ್ ಬರ್ಬೇಕು. ಸೊ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ನೀವು NCERTs ಸೀದಾ ಸೀರಿಯಸ್ ಆಗಿ ಕುಂತ್ರಿ ಅಂತಂದ್ರೆ 1.5 ತಿಂಗಳ ಒಳಗಾಗಿ ನೀವು NCERTs ಮುಗಿಸ್ತಾವ. ಇನ್ನೂ ಜಾಸ್ತಿ ಟೈಮ್ ಹಾಕ್ರೆ 1 ತಿಂಗಳೊಳಗ ನೀವು NCERTs ನ ಮುಗಿಸ್ಕೋಬಹುದು. ಸೊ ಟೈಮ್ ಹಾಕ್ರಿ, ಎಫರ್ಟ್ ಹಾಕಿ NCERTs ನ ಮುಗಿಸ್ಕೋರಿ. ಫಸ್ಟ್ ಥಿಂಗ್ ಡೈಲಿ ನ್ಯೂಸ್ ಪೇಪರ್ ಓದ್ಕೊಂತ ಹೋಗ್ರಿ. ಇವೆರಡು ನೀವು NCERTs ಇಂಗ್ಲಿಷ್ ಮೀಡಿಯಂ ಒಳಗ ಇರ್ತಾವು ಅಂಡ್ ಬೇಸಿಕ್ ಲೆವೆಲ್ ಒಳಗ ಇರ್ತಾವ. ಹಿಂಗಾಗಿ ನಿಮಗ ಪ್ರಾಬ್ಲಮ್ ಆಗಂಗಿಲ್ಲ. ಸೊ NCERTs ಪ್ಲಸ್ ನ್ಯೂಸ್ ಪೇಪರ್ ಓದ್ಕೊಂತ ಹೊಂಟ್ರಿ ಅಂದ್ರ ಇಂಗ್ಲಿಷ್ ಮೀಡಿಯಂ ಒಳಗ ಇರೋ ಕ್ಲಾಸಸ್ ಅನ್ನು ನಿಮ್ಗ ತಿಳಿತಾವು. ಈ ತರ ನೀವು ಏನಾರ ಫಾಲೋ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗ್ ಯೂಸ್ ಆಗ್ತದ. ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನ ನೋಡೋಣ. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಂದ್ರ, ಅಕ್ಕ UPSC ಡೈಲಿ ಟಾರ್ಗೆಟ್ ಮಾಡೋದ್ ಹೆಂಗ, ಮತ್ತ ಡೈಲಿ ಎಷ್ಟ್ ಟಾರ್ಗೆಟ್ ಮಾಡಿರ ಸಿಲೆಬಸ್ ಮುಗಿತೈತಿ? ಸೊ ಇವ್ರ ಅರ್ಥ ಏನಂತಂದ್ರ ಡೈಲಿ ಎಷ್ಟ್ ಅವರ್ ಓದಿರೋ ಸಿಲೆಬಸ್ ಕವರ್ ಆಗ್ತೈತಿ, ಹೆಂಗ್ ಸಿಲೆಬಸ್ ನ ಎಷ್ಟ್ ಮಂತ್ ಒಳಗ ಹೆಂಗ್ ಕವರ್ ಮಾಡಬಹುದು ಅಂತ ಹೇಳಿ ಕ್ವಶನ್ ಐತಿ. ಫಸ್ಟ್ ಥಿಂಗ್, UPSC ಪ್ರಿಪೇರ್ ಮಾಡುವಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಫ್ರೀನ ಇರಂಗಿಲ್ಲ. ಒಂದಷ್ಟು ಜನ ವರ್ಕ್ ಮಾಡ್ಕೊಂತ UPSC ಪ್ರಿಪೇರ್ ಆಗ್ತಿರ್ತಾರು. ಅಂಡ್ ಒಂದಷ್ಟು ಜನ ಲೇಡೀಸ್ ಇದ್ರಂದ್ರ ಪಾಪುಗಳ ಜೊತೆ ಮನಿ ಕೆಲ್ಸದ ಜೊತೆ ಪ್ರಿಪೇರ್ ಆಗ್ತಿರ್ತಾರು. ಇನ್ನೊಂದಷ್ಟು ಜನ ಪೂರ್ತಿ ಫ್ರೀ ಅಮ್ಗೆ ಕೂತ್ಕಸ್ UPSC ಪ್ರಿಪರೇಷನ್ ಮಾಡ್ತಿರ್ತಾರು. ಈ ಸಿಲೆಬಸ್ ವಾಸ್ಟ್ ಅದ, ಅಂದ್ರೆ ಲೆಂಗ್ದಿ ಸಿಲೆಬಸ್ ಇರೋದ್ರಿಂದ ನೀವು ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡ್ಬೇಕು. ಜೊತೆಗೆ ಸ್ವಲ್ಪ ಜಾಸ್ತಿ ಅವರ್ಸ್ ನ ನೀವು ಹಾಕಿರಿ ಅಂದ್ರೆ ಅಷ್ಟೇ ನಿಮ್ ಸಿಲೆಬಸ್ 1 ಇಯರ್ ಒಳಗ್ ಕವರ್ ಆಗ್ತದ. ಯಾಕಂದ್ರ ಪ್ರಿಲಿಮ್ಸಿಗೆ ಓದ್ಬೇಕು, ಮೇನ್ಸಿಗೆ ನೀವು ಪ್ರಿಪರೇಷನ್ ಮಾಡ್ಬೇಕು, ಆನ್ಸರ್ ರೈಟಿಂಗ್ ಮಾಡ್ಬೇಕು, ಇಂಟರ್ವ್ಯೂಗ್ ಪ್ರಿಪೇರ್ ಆಗ್ಬೇಕು, ಅಂಡ್ ಜೊತೆಗೆ ಆಪ್ಷನಲ್ ಪೇಪರ್ ತಯಾರಿ ಮಾಡ್ಬೇಕು. ಇಷ್ಟೆಲ್ಲ ನೀವು 1 ಇಯರ್ ಒಳಗ್ ಕವರ್ ಮಾಡ್ಬೇಕಂದಾಗ ಸ್ವಲ್ಪ ಜಾಸ್ತಿ ಅವರ್ಸ್ ನ ನೀವು ಹಾಕ್ಬೇಕಾಗ್ತೈತಿ. ಸೊ ಈಗ ನೀವು ವರ್ಕಿಂಗ್ ಅದೇರಿ ಅಥವಾ ಹೌಸ್ ವೈಫ್ ಅದೇರಿ, ಸೊ ಮನಿ ಎಲ್ಲಾ ಕೆಲ್ಸ ಪಾಪುಗಳನ್ನೆಲ್ಲ ನೋಡ್ಕೊಂತ ನೀವು ಪ್ರಿಪರೇಷನ್ ಮಾಡತ್ತೀರಂದ್ರೂ 6 ರಿಂದ 7 ಅವರ್ ನೀವ ಕಂಪಲ್ಸರಿ ಹಾಕ್ಬೇಕಾಗ್ತದ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ. ಅಂಡ್ ದೆನ್ ಯಾರು ಫುಲ್ ಟೈಮ್ ನೀವ UPSC ದ ಪ್ರಿಪರೇಷನ್ ಮಾಡತ್ತೀರಿ ಅಂಡ್ ನಿಮ್ದು ಟಾರ್ಗೆಟ್ 1 ಇಯರ್ ಒಳಗ ನೀವು ಕ್ಲಿಯರ್ ಮಾಡ್ಬೇಕು, 1 ಇಯರ್ ಒಳಗ್ ಸಿಲೆಬಸ್ ಕ್ಲಿಯರ್ ಮಾಡ್ಬೇಕು, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ 3 ಕ್ಲಿಯರ್ ಮಾಡ್ಬೇಕು, ಈ ತರ ನಿಮ್ದು ಪ್ಲಾನ್ ಇತ್ತಂತಂದ್ರ ಮಿನಿಮಮ್ ನೀವ 8 ರಿಂದ 10 ಅವರ್ಸ್ ಅಂತೂ ಓದಬೇಕಾಗ್ತೈತಿ. ಸೊ ನಿಮಗ್ ಒಂದಷ್ಟು ಜನ ಹಿಂಗೂ ಸಜೆಸ್ಟ್ ಮಾಡ್ಬೋದು, ಜಸ್ಟ್ 2 ತಾಸು 1 ತಾಸು ಓದನ್ನು ನೀವು ಕ್ಲಿಯರ್ ಮಾಡಬಹುದು ಅಂತ ಹೇಳಿ. ಬಟ್ ಇದು ಪಾಸಿಬಲ್ ಇಲ್ಲ. ನೀವು ಜಸ್ಟ್ ಒಂದು ಪುಸ್ತಕ ತಗೊಂಡ್ ಕಾಸ ಜಸ್ಟ್ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ. ನಿಮಗ್ 1 ಪೇಜ್ ಓದ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಅಟ್ ಲೀಸ್ಟ್ ನಿಮಗೊಂದು 5 ನಿಮಿಷ. ಫಾಸ್ಟ್ ಓದೋರಿಗೆ 5 ನಿಮಿಷ ಬೇಕು. ಇನ್ನು ಸ್ಲೋ ಹಂಗೆ ಓದತ್ತೀರಿ, ಬೇರೆ ಹಿಂಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೀವು ಇಂಗ್ಲಿಷ್ ಮೀಡಿಯಂ ಒಳಗೋದು ಓದಾತೀರಿ ಅಂದ್ರೆ ನಿಮ್ಗೆ 10 ನಿಮಿಷ ಬರೀ 1 ಪೇಜ್ ಕವರ್ ಮಾಡ್ಲಿಕ್ಕೆ ಬೇಕಾಗ್ತದ. ಅಂತದ್ರೊಳಗ್ ನೀವು ಈಗ ಪಾಲಿಟಿ ಅದು ತಗೊಂಡ್ರಿ ಅಂತಂದ್ರೆ 800+ ಪೇಜಸ್ ಇರ್ತಾವ, ಎನ್ವೈರನ್ಮೆಂಟ್ 500+ ಪೇಜಸ್ ಇರ್ತಾವ. ಬಟ್ ಬರೀ ಒಂದೇ ಸಲ ಓದೋದಷ್ಟ ಮ್ಯಾಟರ್ ಆಗಂಗಿಲ್ಲ. ಒಂದ್ಸಲ ಓದ್ಬೇಕು, 2ನೇ ಸಲ ಓದ್ಬೇಕು, ಒಂದೊಂದ್ಸಲ 10 ಸಲ ನೀವು ಒಂದೊಂದು ಪುಸ್ತಕದ ರಿವಿಷನ್ ಮಾಡ್ಬೇಕು. ಹಿಂಗಾಗಿ ನಿಮಗ ಟೈಮದ ಅವಶ್ಯಕತೆ ಐತಿ. ಈ ಟೈಮ್ ನ ನೀವು ಮ್ಯಾನೇಜ್ ಮಾಡ್ಕೊಂಡ್ ಕಾಸ ಓದ್ಲೇಬೇಕಾಗ್ತದ UPSC ಒಂದ್ ಸಿಲೆಬಸ್ಗೆ. ಸೊ ಐ ಹೋಪ್ ಅರ್ಥ ಆಗಿರ್ತೈತೆ ಅನ್ಕೋತೇನಿ. ಮಿನಿಮಮ್ 8 ರಿಂದ 10 ಅವರ್ಸ್ ಅಂತೂ ನೀವು ಓದ್ಬೇಕಾಗ್ತದ ಸಿಲೆಬಸ್ 1 ಇಯರ್ ಒಳಗ್ ಕವರ್ ಆಗ್ಬೇಕಂದ್ರ. ನೆಕ್ಸ್ಟ್ ಕ್ವಶನ್ ಏನಂದ್ರ, ಅಕ್ಕ ನೀವು ಡಿಪ್ಲೊಮಾ ಕಂಪ್ಲೀಟ್ ಆದ್ಮೇಲೆ BA ಮಾಡಿದೀರಾ ಅಥವಾ BE ಮಾಡಿದೀರಾ ಹೇಳಿ ಪ್ಲೀಸ್ ಅಂತ ಕ್ವಶನ್ ಅದ. ಸೊ ನಾನು ನಂದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಐತಿ. ಸೊ ಇದ್ರೊಳಗ ಶಾರ್ಟ್ ಹ್ಯಾಂಡ್, ಟೈಪಿಂಗ್, ಮತ್ತ ಇದು ಕಾಮರ್ಸ್ ಸ್ಟ್ರೀಮ್ ಅದ. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಅಕೌಂಟ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್, ಈ ಎಲ್ಲಾ ಸಬ್ಜೆಕ್ಟ್ ಬರೋದ್ರಿಂದ ನಂದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮುಗಿದ ತಕ್ಷಣ ನಾನು BCom ಮಾಡೇನಿ. BAನು ಮಾಡಿಲ್ಲ, BEನು ಮಾಡಿಲ್ಲ. ಇನ್ನ ಬಹಳಷ್ಟು ಕಮೆಂಟ್ಗಳು KS ಎಕ್ಸಾಮಿನೇಷನ್ ಬಗ್ಗೆ ಬರತಾವು. KS ಪೋಸ್ಟ್ಪೋನ್ ಆಗ್ಲಿ, ಮತ್ತೆ ಪೋಸ್ಟ್ಪೋನ್ ಆಗ್ಲಿ, ಅಕ್ಟೋಬರ್ ಹೋಗ್ಲಿ, ಅಥವಾ KS ಮತ್ತೆ ಡಿಸೆಂಬರ್ ಹೋಗ್ಲಿ, ಅಥವಾ ಪೋಸ್ಟ್ಪೋನ್ ಆಗ್ತೈತೋ ಇಲ್ಲೋ ಹಿಂಗಂತ ಬಹಳಷ್ಟು ಕಮೆಂಟ್ ಬರತಾವು ನಂಗ. ಇವನ್ ಒಬ್ರಂತ್ರು KS ಮೇನ್ಸ್ ಬ್ಯಾನ್ ಮಾಡಿಸ್ಬಿಡ್ರಿ ಅಂತ ಐತಿ. ಆಮೇಲೆ ಇನ್ನೊಂದ್ ಕಮೆಂಟ್ ಒಳಗ್ ಏನೈತಿ, ವರ್ಕಿಂಗ್ ಡೇ ಅದ ಈ ಸಲ 27ನೇ ತಾರೀಕು ಮಂಗಳವಾರ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದಿರೋದ್ರಿಂದ ಪ್ರೈವೇಟ್ ಒಳಗ ವರ್ಕ್ ಮಾಡೋರ್ಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಸೊ ಈ ತರ ಪ್ರಾಬ್ಲಮ್ ಆಗತ್ತದ. KS ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗ್ತದ ಏನ ಅಂತ ಹೇಳಿ ಕ್ವಶನ್ ಅದ.
ಸೊ ಗೈಸ್ ಇಲ್ಲಿ ಕ್ಲಿಯರ್ ಆಗಿ ಹೇಳೋದಂದ್ರ KS ಎಕ್ಸಾಮ್ ನೀವ ನೋಡ್ದಂಗ್ ಮೂರ್ ಸಲ ಪೋಸ್ಟ್ಪೋನ್ ಆಗೈತಿ. ಸೊ ಈ ಸಲ ಆಗಸ್ಟ್ 25ಕ್ಕಿತ್ತು. ಅದು IBPS ಎಕ್ಸಾಮಿನೇಷನ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಮತ್ತೆ ಅದನ್ನ 27ಕ್ಕ ರೀಶೆಡ್ಯೂಲ್ ಮಾಡಿದಾರು. ಈಗ ಅಗೇನ್ ಪೋಸ್ಟ್ಪೋನ್ ಮಾಡೋ ಬದಲು ಯಾವುದೇ ರೀತಿ ಒಂದು ಆಫಿಷಿಯಲಿ ಆಗಿರ್ಬೋದು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಅಂಡ್ ಎಕ್ಸಾಮ್ ಬಹಳ ನಿಯರ್ ಇರೋದ್ರಿಂದ ಎಕ್ಸಾಮ್ ಪೋಸ್ಟ್ಪೋನ್ ಆಗುದ ಡೌಟ್ ಅನ್ನ ಐತಿ. ಸೊ ಪ್ರಿಪರೇಷನ್ ನ ಮಾಡ್ರಿ. ಎಸ್ ಡೆಫಿನೆಟ್ಲಿ ಒಂದಷ್ಟು ಜನ ಪ್ರೈವೇಟ್ ಒಳಗ್ ವರ್ಕ್ ಮಾಡೋರ್ಗಂತೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದ. ಬಟ್ ರಿಮೈನಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಇದ್ರಿ ಅಂತಂದ್ರ ಅವ್ರಿಗೆ 1 ಡೇ ಹಾಲಿಡೇ ಅಂತೂ ಕೊಟ್ಟಾರು. ಅಂಡ್ ನಾರ್ಮಲಿ ಏನ್ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರಿಗೆ ಸಂಡೇ ಇರ್ಲಿ ಟ್ಯೂಸ್ಡೇ ಇರ್ಲಿ ಏನ್ ಇಶ್ಯೂ ಆಗಂಗಿಲ್ಲ. ಇನ್ನ ಪ್ರೈವೇಟ್ ಒಳಗ್ ವರ್ಕ್ ಮಾಡೋರ ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ ಕಾಸ ಎಕ್ಸಾಮ್ ನ ಬರಿಬೇಕಾಗ್ತದ. ನೀವು ಮತ್ ಪೋಸ್ಟ್ಪೋನ್ ಅನ್ಕೊಂತ ಹೋದ್ರಿ ಅದು ಎಕ್ಸಾಮ್ ಯಾವಾಗ ನಡೆಸ್ತಾರೋ ಏನ್ ಕತಿ ಏನ್ ಹೇಳಕ್ ಬರಂಗಿಲ್ಲ. ಸೊ ಈಗ ಫೈನಲಿ ಒಂದ್ ಎಕ್ಸಾಮ್ ಡೇಟ್ ರೀಶೆಡ್ಯೂಲ್ ಆಗೈತಿ. ಅದರ ಮೇಲೆ ಫೋಕಸ್ ಮಾಡಿ ಸ್ಟಡಿ ಮಾಡ್ಕೊಂತ ಕೂರ್ರಿ. ಕರಿಯರ್ ಮತ್ತ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ರಿ. ಯಾಕಂದ್ರ ಒಂದ್ಸಲ ಎಕ್ಸಾಮ್ ಮತ್ ರೀಶೆಡ್ಯೂಲ್ ಆತಂದ್ರ ಮತ್ ಯಾವಾಗ ಹೋಗ್ತೈತೋ ಏನ್ ಗ್ಯಾರಂಟಿ ಇರಂಗಿಲ್ಲ. ಹಿಂಗಾಗಿ ಪೋಸ್ಟ್ಪೋನ್ ಆಗ್ತೈತಿ ಇಲ್ಲ ಅದು ಇದು ಇಂತ 108 ಕಡೆ ನಿಮ್ಮ ಒಂದು ಮೈಂಡ್ ನ ಡೈವರ್ಟ್ ಮಾಡ್ಕೊಳ್ಳೋದ್ಲೆ ಪ್ರಿಪರೇಷನ್ ಕಡೆ ಫೋಕಸ್ ಮಾಡ್ರಿ. ಆದಷ್ಟು ರಿವಿಷನ್ ಮಾಡ್ರಿ. ಸೊ ಗೈಸ್ ಇನ್ನೊಂದಷ್ಟ ಕಮೆಂಟ್ಸ್ ನ ನಾವ್ ನೆಕ್ಸ್ಟ್ ವಿಡಿಯೋ ಒಳಗ್ ನೋಡೋಣ. ಇವತ್ ಬರೀ 3 ಕ್ವಶನ್ ಗೆ ಆನ್ಸರ್ ಮಾಡೇನಿ. ಯಾಕಂದ್ರೆ ಈ 3 ಕ್ವಶನ್ ಬಹಳನ ಇಂಪಾರ್ಟೆಂಟ್ ಇದ್ದು ಕೋಚಿಂಗ್ ಜಾಯಿನ್ ಆಗುವಂತ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಂಡ್ KS ಕನ್ಫ್ಯೂಷನ್ ಇರುವಂತ ವಿದ್ಯಾರ್ಥಿಗಳಿಗೆಲ್ಲ ಈ ಒಂದಷ್ಟು ಇನ್ಫಾರ್ಮೇಶನ್ ಅವಶ್ಯಕತೆ ಇತ್ತು. ಹಿಂಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೇನಿ. ಇನ್ನೊಂದಷ್ಟು ಕ್ವಶನ್ಸ್ ನ ನಾವ್ ನೆಕ್ಸ್ಟ್ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗ ನೋಡೋಣ. ಥ್ಯಾಂಕ್ ಯು.